ನಿಮ್ಮ ಹೆಸರು ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸುಶೀಲಮ್ಮ ಅಂತ, ಗುಬ್ಬಿ ಸುಶೀಲಮ್ಮ ಅಂತ. ನಾನು ನ್ಯೂಸ್ ಪೇಪರನ್ನು ಕಲೆಕ್ಷನ್ ಮಾಡ್ತಿದ್ದೆ. ನ್ಯೂಸ್ ಪೇಪರ್ ಡೈಲಿ ಓದ್ತಾ ಇರೋದ್ರಿಂದ ಪ್ರಜಾವಾಣಿ ಎಲ್ಲ ಓದ್ತಿದ್ದೆ. ಅದರಲ್ಲಿ ಡೈಲಿ ಪ್ರತಿದಿನ ಎಲ್ಲದ್ರ ಬಗ್ಗೆ, ಕ್ರಿಕೆಟ್ ಬಗ್ಗೆ, ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ, ಆಮೇಲೆ ಮಹಿಳೆಯರ ಬಗ್ಗೆ, ಕ್ರಿಕೆಟ್ ಬಗ್ಗೆ, ಅಡುಗೆ ಬಗ್ಗೆ ಎಲ್ಲ ಥರದ್ದು ವಿಷಯ ಬರ್ತಿತ್ತು. ಅದಕ್ಕೆ ನಾನು ಯಾಕೆ ಒಂದು ಸಣ್ಣದಾದ ಲೈಬ್ರರಿ ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿದೆ. ಆಗ ಒಂದು 15-20 ವರ್ಷದಿಂದ ಪೇಪರ್ನೆಲ್ಲ ಸಂಗ್ರಹ ಮಾಡಿ ಒಂದು ಪುಸ್ತಕನ ಮಿನಿ ಲೈಬ್ರರಿಯನ್ನು ತಯಾರು ಮಾಡಿದ್ದೀನಿ. ಇದು ಸುಮಾರು ಒಂದು 30-35 ಪುಸ್ತಕಗಳಾಗಿದ್ದಾವೆ. ನಿಮಗೆ ಯಾಕೆ ನ್ಯೂಸ್ ಪೇಪರಲ್ಲಿರೋ ಕಲೆಕ್ಷನ್ನಿಂದ ಬುಕ್ಸ್ ಮಾಡಬೇಕು ಅನ್ನಿಸ್ತು? ಅದು ಎಲ್ಲ ಥರದ ವಿಷಯ, ಎಲ್ಲ ಆರೋಗ್ಯದ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ಎಲ್ಲದ ವಿಷಯನೂ ನಮಗೇನೇನು ಅವಶ್ಯಕತೆ ಇರ್ತದೋ ಎಲ್ಲದೂ. ನಾವು ಪುಸ್ತಕ ತಗೊಂಡು ಓದೋದಕ್ಕಿಂತ ನಾವೇ ಮನೇಲೇ ಇರ್ತೀವಲ್ಲ, ನಾವೇ ಎಲ್ಲದ್ರ ಬಗ್ಗೆ ತಿಳ್ಕೊಬೋದು, ಓದ್ಕೋಬೋದು. ಎಲ್ಲ ವಿಷಯದ ಬಗ್ಗೆನೂ ನಾವೇ ಮನೇಲೇ ಕೂತ್ಕೊಂಡು ಲೈಬ್ರರಿ ಹೋಗೋ ಬದಲು ಮನೇಲೇ ಓದ್ಬೋದು ಅಂತ ಮಕ್ಕಳನ್ನು ಸಹಿತ ಓದ್ಬೋದು. ಅದಕ್ಕೋಸ್ಕರ ನಾನು ಮಾಡಿದೆ. ಮುಂದಿನ ಜನ್ರೇಷನ್ಗೆ ಅನುಕೂಲ ಆಗಲಿ ಅಂತ ಮಾಡಿಟ್ಟಿದ್ದೀರಾ? ಈಗೆಲ್ಲ ಕಂಪ್ಯೂಟ್ರು, ಮೊಬೈಲ್ ಬಂದಿರೋದ್ರಿಂದ ಅವರು ಓದ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಒಂದು ನಂದಾಗಿ ನನ್ನ ನೆನಪಿಗೋಸ್ಕರ ನಾನು ಪ್ರಯತ್ನಪಟ್ಟು ಮಾಡಿದ್ದೀನಿ. ಮನೆಯಲ್ಲಿ ಮಿನಿ ಲೈಬ್ರರಿ ಮಾಡಿದ್ದೀನಿ ಅಷ್ಟೇ. ನಾನೀಗ ವಯಸ್ಸಾಗಿರೋದ್ರಿಂದ ಮನೇಲಿ ಕೂತ್ಕೊಂಡು ಏನು ಮಾಡೋದು, ರಿಟೈರ್ಡ್ ಆದಮೇಲೆ ಮನೇಲಿ ಕೂತ್ಕೊಂಡು ಪುಸ್ತಕಗಳ ಬಗ್ಗೆ ತಿರುವಾಗ್ತೀನಿ, ಯಾವ್ದಾರ ವಿಷಯದ ಬಗ್ಗೆ ತಿಳ್ಕೊತೀನಿ. ಯಾವ್ಯಾವ ಸಬ್ಜೆಕ್ಟ್ ಮೇಲೆ ನೀವು ಬುಕ್ಸ್ ಮಾಡಿದ್ದೀರಾ? ಇದು ದೇವ್ರಗಳ ಬಗ್ಗೆ, ಒಂದೊಂದು ತಿಂಗಳಲ್ಲಿ ಯಾವ ಹಬ್ಬಗಳು ಬರ್ತವೆ ಅಂತ ಅವೆಲ್ಲ ಹೇಳಿದ್ದೀನಿ, ಬಂದಿದೆ. ಅದರಲ್ಲಿ ಡೀಟೇಲ್ಸ್ ಮುಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಪಾರ್ಟ್ 1ನಲ್ಲಿ ಅದರಲ್ಲೆಲ್ಲ ಡೀಟೇಲ್ಸಲ್ಲಿ ನಾನು ನೋಡ್ಬೋದು. ವಿಡಿಯೋ ಲೈಕ್ ಆದರೆ ನಿಮಗೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಅಷ್ಟೇ ಈ ವಿಡಿಯೋ, ಇವರ ಕಲೆಕ್ಷನ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಅವರು ಇನ್ನೂ ಮುಂದಿನ ಪೀಳಿಗೆಗೆ ಅನುಕೂಲ ಆಗೋ ರೀತಿ ಬುಕ್ಸ್ಗಳನ್ನು ರೆಡಿ ಮಾಡ್ತಾರೆ. ಹಾಗೂ ಎಷ್ಟೇ ಟೆಕ್ನಾಲಜಿ ಬೆಳೆದರೂ ಕೂಡ ಒಂದೊಂದು ಸಲ ಟೆಕ್ನಾಲಜಿ ಕೈ ಕೊಡ್ತವೆ, ಆಗ ಇಂಥ ಕಲೆಕ್ಷನನ್ನು ಮರೆ ಹೋಗಲೇಬೇಕಾಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಇವ್ರ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅವರು ಮಾಡಿರೋಂಥ ಕೆಲವು ಬುಕ್ಸ್ಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇದೆಲ್ಲ ಮಕ್ಕಳಿಗೋಸ್ಕರ ಪುಸ್ತಕ. ಇದು ಗಾದೆಗಳ ಬಗ್ಗೆನೇ ಒಂದು ಪುಸ್ತಕ ಇದೆ. ಗಾದೆಗಳು ಬರ್ತಾವಲ್ಲ, ಯಾವ ಗಾದೆಗೆ ಯಾವ ಹಿಂದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ತನಗೆ, ಕತೆ ರೂಪದಲ್ಲಿ ಎಲ್ಲ ಗಾದೆಗಳದ್ದೇ ಒಂದು ಪುಸ್ತಕ ಇದೆ. ಇದು ಮಕ್ಕಳ ಕತೆಗಳು, ಸಣ್ಣ ಸಣ್ಣ ಮಕ್ಕಳಿಗೂ. ಇದು ನವೆಂಬರ್ ತಿಂಗಳಲ್ಲೆಲ್ಲ ಜಾಸ್ತಿ ಬರ್ತದೆ ಸಣ್ಣ ಪುಟ್ಟ ಕತೆಗಳು, ಅದನ್ನು ಸಂಗ್ರಹ ಮಾಡಿ ಮಕ್ಕಳಿಗೆ ಬೇಕಾಗುತ್ತೆ. ಆಮೇಲೆ ಇದು ಅಂದರೆ ಎಂಥದಪ್ಪ, ಮನೇಲಿ ಮೊಬೈಲ್ ಫೋಟೋ ಹೊಡ್ಕೊಂಡಿರ್ತೀವಲ್ಲ, ಆ ಫೋಟೋಗಳನ್ನೆಲ್ಲನ ಎಲ್ಲ ಡಿಲೀಟ್ ಮಾಡ್ತೀವಿ. ಅದೇನೇ ಮೆಮೊರಿಗೆ ಇರೋದಿಲ್ಲ. ಅದಕ್ಕೆ ನಾನು ಕೆಲವನ್ನ ಜೆರಾಕ್ಸ್ ಮಾಡ್ಕೊಂಡು, ಸ್ಟೋರೇಜ್ ಜಾಸ್ತಿ ಆದಮೇಲೆ ಡಿಲೀಟ್ ಮಾಡೋ ಬದಲು ಅವನ್ನ ಒಂದು ಜೆರಾಕ್ಸ್ ತೆಗೆದು ಅದಕ್ಕೆ ಒಂದು ಪುಸ್ತಕ ತಯಾರು ಮಾಡ್ಕೊಂಡಿದ್ದೀನಿ. ಬೇಜಾರಾದಾಗ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಇದನ್ನೆಲ್ಲ ಹಳೆಯ ಸಂಗ್ರಹ ಅದೆಲ್ಲ ಇರ್ತದೆ. ಆಮೇಲೆ ಲಗ್ನ ಪತ್ರಿಕೆಯೂ ಅಷ್ಟೇ. ಕ್ರಿಕೆಟ್ ಬಗ್ಗೆ ಹೇಳಿದ್ನ, ಕ್ರಿಕೆಟ್ ಬಗ್ಗೆನ ಇದು ಕೊಂಚ ಲಗ್ನ ಪತ್ರಿಕೆ. ಈ ಎಲ್ಲ ಥರದ ಅಡುಗೆನೂ ಇದರಲ್ಲಿ ಇದು ಮಾಡ್ಬೋದು. ಪ್ರತಿಯೊಂದು ಅಡುಗೆ ಬಗ್ಗೆನೂ ಇದೆ. ಅಡುಗೆ ಬುಕ್ ತಗೊಳೋದ್ಕಿಂತ ಇದರಲ್ಲೇ ಡೀಟೇಲ್ಸ್ ಸಿಗುತ್ತೆ, ಎಲ್ಲ ಥರದ್ದು ಅಡುಗೆಗಳು. ಆಮೇಲೆ ಇದು ಕ್ರಿಕೆಟಿಂದು, ಅವಾಗ ಏನಿತ್ತು ಹಿಂದಿನ ಕಾಲದಲ್ಲಿ ಎಲ್ಲ ಹಳೆಯ ಆಟಗಳು, ಈಗಿನ ಆಟಗಳು, ಪ್ರತಿಯೊಂದ್ರ ಬಗ್ಗೆನೂ ಇದೆ ನೋಡಿ. ಗೋಲಿ ಆಟದಿಂದ ಹಿಡಿದು ಹಳ್ಳಿ ಆಟಗಳಿಂದ ಹಿಡಿದು ಎಲ್ಲ ಥರ ಆಟಗಳನ್ನು ಇಲ್ಲಿ ಸಂಗ್ರಹಣೆ ಮಾಡಿದ್ದೀನಿ. ಈಗಿನ ಕ್ರಿಕೆಟು ನೋಡಿ, ಕ್ರಿಕೆಟು, ಚಿನ್ನಿದಾಂಡು, ಬುಗುರಿ, ಗೋಲಿ ಆಟ, ಫುಟ್ಬಾಲು, ಎಲ್ಲ ರೀತಿ ಕ್ರೀಡೆಗಳ ಬಗ್ಗೆನೇ ಇದು ಮಾಡಿದ್ದೀನಿ. ಆಮೇಲೆ ಇವಳು ಸಾನಿಯಾ, ಆಮೇಲೆ PT ಉಷನ್ ಬಗ್ಗೆ ಅದೆಲ್ಲ ಇದ್ದಾವೆ. PT ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ನೋಡಿ. PT ಉಷನ್ ಬಗ್ಗೆ, ಕಪಿಲ್ ದೇವ್ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆನೂ ಇದೆ. ಈಗಿನ ಜನ್ರೇಷನ್ವರೆಗೂ ಯಾವ ಅದ್ರ ಬಗ್ಗೆ ತೆಗೆದಿದ್ದೀನಿ. ಲಾಸ್ಟಿಗೆ ಇದಂತೂ ಲಗ್ನ ಪತ್ರಿಕೆಗಳ ಬಗ್ಗೆ ನಾವು ಓದ್ಬಿಟ್ಟು ಬಿಸಾಕ್ತೀವಿ ಪತ್ರಿಕೆಗಳನ್ನ. ಅದಕ್ಕೆ ಒಳ್ಳೊಳ್ಳೆ ಸಂಗ್ರಹಗಳು ಇದ್ದವನ್ನೆಲ್ಲ ಕಲೆಕ್ಷನ್ ಮಾಡಿ ಇದನ್ನು, ಅದಕ್ಕೂ ಒಂದು ಪತ್ರಿಕೆಗೂ
ಒಂದೊಂದು ಪತ್ರಿಕೆಗಳನ್ನ ಅಂಟಿಸಿ ವೇಸ್ಟ್ ಆಗ್ಬಿಡ್ದು ಅಂತ ಅದನ್ನು ಮಾಡಿದ್ದೀನಿ ನೋಡಿ. ಥರ ಥರದ್ದಿದ್ದಾವೆ. ತರಾವರಿ ಲಗ್ನ ಪತ್ರಿಕೆಗಳು, ಎಲ್ಲ ಥರದ ಲಗ್ನ ಆಗಿನ ಕಾಲದಿಂದ ಹಿಡಿದು ಈಗಿನ ಹೊಸ ಮಾಡರ್ನ್ ಸ್ಟೈಲ್ ಲಗ್ನ ಪತ್ರಿಕೆಗಳು ಇದಾವೆ. ಲಗ್ನ ಪತ್ರಿಕೆಗಳು ಸುಮಾರು ಓದ್ಬಿಡ್ತೀವಿ. ಎಷ್ಟೆಷ್ಟು ಕಲೆಕ್ಷನ್ ಇದೆ ನೋಡಿ, ಎಷ್ಟು ಒಳ್ಳೊಳ್ಳೆ ಲಗ್ನ ಪತ್ರಿಕೆ. ರಾಜ್ಕುಮಾರ್ ಮದುವೆ ಲಗ್ನ ಪತ್ರಿಕೆ ಕೂಡ ಇದೆ. ಹಾಂ ನೋಡಿ, ಈ ಥರ ಒಳ್ಳೊಳ್ಳೆ ಲಗ್ನ ಪತ್ರಿಕೆಗಳೆಲ್ಲ ನಾವು ಓದಿ ಮೂಲೆಗೆ ಬಿಸಾಕ್ಬಿಡ್ತೀವಿ. ಅದ್ರ ಬದಲು ಈ ಥರ ಮಾಡಿಟ್ಕೊಂಡ್ರೆ ನೋಡಿ ಯಾವ ರೀತಿ ಎಲ್ಲ ಥರದ ಸಂಗ್ರಹಗಳಿದ್ದವು. ಒಂದು ಮೆಮೊರಿ ಇರ್ತತೆ ಅಂತ ಹೇಳ್ಬಿಟ್ಟು ಈ ಥರದ್ದೆಲ್ಲ ಮಾಡಿದ್ದೀನಿ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಒಂದೊಂದೇ ಆ ಕಡೆಯಿಂದ ತಗೊಂಡು ಕವಿಗಳ ಬಗ್ಗೆ, ಚಿತ್ರನಟರ ಬಗ್ಗೆ, ಸಂವಿಧಾನ ಬಗ್ಗೆ, ಆರೋಗ್ಯ, ಶಿಕ್ಷಣ, ಮಕ್ಕಳ ಕಥೆಗಳು, ಮ್ಯೂಸಿಕ್, ಶಿಕ್ಷಣ, ಆರೋಗ್ಯ, ಸಂವಿಧಾನ, ಅಂಬೇಡ್ಕರ್, ಪೋಸ್ಟ್ ಆಫೀಸ್ ಬಗ್ಗೆ, ಸ್ಟಾಂಪ್ ಕಲೆಕ್ಷನ್, ನೋಟುಗಳ ಕಲೆಕ್ಷನ್, ಹೊಸ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಬಗ್ಗೆ, ಹಳೆ ಕಾಲದ ಚಿತ್ರಗಳು ಇವೆಲ್ಲ ಅವ ಬರ್ತಿದ್ದಂಥ ಹಳೆ ಕ್ಯಾಲೆಂಡರ್ಗಳು ಅದೇ ತೋರಿಸಿದೆ. ಹಳೆ ಕಾಲದ ಅವಾಗಿನ ಕಾಲದ ಕ್ಯಾಲೆಂಡರ್ಗಳು 60 ದಶಕದ ಅವಾಗೆಲ್ಲ ಕ್ಯಾಲೆಂಡರ್ ಈ ಥರ ಬರ್ತಿತ್ತು. ಕಣ್ಮರೆ ಆಗುತ್ತಿರೋ ಕಲಾತ್ಮಕ ಕ್ಯಾಲೆಂಡರ್ಗಳು, ಒಬ್ಬರಿಂದ ಮಾಡಿದಂಥ ಚಿತ್ರಗಳು, ವ್ಯಂಗ್ಯ ಚಿತ್ರಗಳು, ಕ್ಯಾರಿಕೇಚರ್, ಇವೆಲ್ಲ ಚಿತ್ರಗಳು. ಹಿಂದೆ ಜೀವನ, ಬೆಳೆಗಾರದು ಫೋಟೋ ಮಾರೋರು. ಆ ಕಡೆ ಚೆನ್ನಾಗಿದೆ. ಇದು ನೋಡಪ್ಪ, ಇದು ಅಡುಗೆ ಹಳೆ ಕಾಲದ. ಹಿಂದೆಲ್ಲ ಹುರ್ಕೊಂಡು ತಿಂತಿದ್ರಲ್ಲ, ಇರುವೆಗೂಡಿಂದು ಹಳೆ ಸಾಮಾನು, ಪಾತ್ರೆಗಳು, ಇರುವೆಗೂಡಿ ಹಿಡಿದು ಕೇರ್ಕೊಂಡು ಇದು ಮಾಡಿ ಹುರ್ಕೊಂಡು ತಿನ್ನೋದು. ಅದು ಒಲೆಗಳು, ಆಗಿನ ಕಾಲದ ಒಲೆಗಳು. ಇದು ನೀರಿಂದೆಲ್ಲ ಹೊತ್ಕೊಂಬತ್ತಿದ್ರಲ್ಲ ಅವಾಗೆಲ್ಲ, ಹಳೆ ಮಡಿಕೆಗಳು. ಮಜ್ಜಿಗೆ ಕಡಿಯೋದು, ಹಳೆ ಆರ್ಟಿಕಲ್ಸ್ಗಳೆಲ್ಲ ಇದೆಲ್ಲ. ಮನುಷ್ಯ ಹೆಂಗಿದ್ದ, ಬಟ್ಟೆ ಒಗೆಯೋದು, ನೀರು ತುಂಬೋದು, ಸ್ನಾನ ಮಾಡೋದು ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ನೋಡಪ್ಪ. ಇದು ಕುಟ್ಟಣಿಕೆ, ಈ ಥರದ ಬಗ್ಗೆ ಪುಸ್ತಕಗಳೆಲ್ಲ ಮಾಡಿದ್ವಿ. ದೀಪಗಳು, ಹಳೆ ದೀಪಗಳು, ಸೀಮೆಣ್ಣೆ ದೀಪ, ಬುಟ್ಟಿಗಳು, ಇದೆಲ್ಲ ಒಂದು ಸಪ್ರೇಟ್ ಒನಕೆ. ಸಾಕು.